ನೇಪಾಳದಲ್ಲಿ ಆ ಪ್ರವಾಹ ಉಂಟಾಗಿರ್ತಕ್ಕಂಥದ್ದು. ಮುಂಬರುವ ದಿನಗಳಲ್ಲಿ ಭಾರತಕ್ಕೂ ಏನಾದರೂ ಈ ಥರ ಸಮಸ್ಯೆಗಳು ಬರ್ತಿದೆಯಾ, ಇಲ್ಲ ಭಾರತದಲ್ಲೂ ಏನಾದರೂ ಪ್ರವಾಹ ಉಂಟಾಗುವ ಸಂಭವನೀಯತೆ ಇದೆಯಾ, ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಳ್ಳಕ್ಕೆ ನಮ್ಮ ಜೊತೆ ಹವಾಮಾನ ಇಲಾಖೆ ಹಿರಿಯ ನಿರ್ದೇಶಕರು ಹಾಗೂ ವಿಜ್ಞಾನಿಗಳಾಗಿರ್ತಕ್ಕಂಥ CS ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಸೊ ಅವರನ್ನು ತಿಳಿಸ್ಕೊಂಡು ಸರ್, ಈಗಾಗಲೇ ನಾವು ದೇಶವ್ಯಾಪಿ ಜಗತ್ತಿನಾದ್ಯಂತ ವ್ಯಾಪಕವಾಗಿ ಚರ್ಚೆ ಆಗ್ತಿದೆ ಸರ್ ಇದು ನೇಪಾಳ ಪ್ರವಾಹ. ಸೊ ಇದೇ ರೀತಿ ನಮ್ಮ ಭಾರತಕ್ಕೆ ಏನಾದರೂ ಈ ಥರ ಮುಂದಿನ ದಿನಗಳಲ್ಲಿ ಪ್ರವಾಹ ಆಗುವ ಸಾಧ್ಯತೆಗಳಿದಾವ ಏನು ಅಂತಕ್ಕಂಥದ್ದು? ಅಥವಾ ಹಿಮಾಲಯ ಪರ್ವತಕ್ಕೆ ಹೊಂದಿಕೊಂಡಂಥ ರಾಜ್ಯಗಳಲ್ಲಿ ಮುಂದಿನ ದಿನಗಳಲ್ಲಿ ಕೆಲವೊಮ್ಮೆ ಹಿಮಗಡ್ಡೆಗಳು ಕರಗಿ ಪ್ರವಾಹ ಆಗುವ ಸಾಧ್ಯತೆಗಳಿರ್ತಾವೆ. ಉತ್ತರ ಕನ್ನಡ, ಉತ್ತರ ಪ್ರದೇಶ ಮತ್ತು ಬಿಹಾರ ಈ ರಾಜ್ಯಗಳಲ್ಲಿ ಹರಿಯುವ ನದಿಗಳು ಹಿಮಾಲಯ ಪರ್ವತದಿಂದನ ಹುಡ್ತಾವೆ. ಇದರಿಂದ ಕೆಲವೊಮ್ಮೆ ಪ್ರವಾಹಗಳು ಮುಂದಿನ ದಿನಗಳಲ್ಲಿ ಎದುರಾಗ್ಬೋದು. ಈ ಪ್ರವಾಹ ಆಗಲಿಕ್ಕೆ ಮುಖ್ಯ ಕಾರಣಗಳಂದ್ರೆ ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಏರಿಕೆಯಾಗಿರುವುದು, ಇದರಿಂದ ಹಿಮಗಡ್ಡೆಗಳು ಕರಗ ಸಾಧ್ಯತೆಗಳು ಇರ್ತಾವೆ. ಇದರಿಂದ ನದಿಗಳು ಉಕ್ಕಿ ಹರಿತಾವೆ. ಇದ್ರಾಗ ಅದರದ್ದೊಂದು ಕೆಪಾಸಿಟಿ ಏನಿರ್ತಲ್ಲ ಅದರ ದಾಟಿ ಹರಿತಾವೆ. ಅಂದ್ರೆ ಈ ನದಿಗಳ ದಂಡಿ ದಾಟಿ ನೀರು ಉಕ್ಕಬಹುದು, ಆವಾಗ ಪ್ರವಾಹ ಆಗ್ತೈತಿ ಕೆಲವೊಮ್ಮೆ. ಇದರಿಂದ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಮುನ್ನೆಚ್ಚರಿಕೆ ತೊಗೊಳೋದು ಭಾಳ ಸೂಕ್ತ. ಅದು ಹಸಿರು ಪರಿಣಾಮದಿಂದನೇ ಇದು ಎಲ್ಲ ಜಗತ್ತಿನಾದ್ಯಂತ ಉಷ್ಣಾಂಶ ಏರಿಕೆ ಆಗಿರುವುದು. ಈ ಉಷ್ಣಾಂಶ ಏರಿಕೆ ಆಗಿರುವುದರಿಂದಲೇ ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವಗಳಲ್ಲಿ ಹಿಮಗಡ್ಡೆಗಳು ಕರಗ್ತಾ ಇದ್ದಾವೆ ಮತ್ತು ಹಿಮಾಲಯ ಪರ್ವತಗಳು ಕೂಡ ಹೊರತಾದಲ್ಲ, ಇವು ಕೂಡ ಕರಗ್ತಾ ಇದ್ದಾವೆ. ಸರ್, ದೇಶದಲ್ಲಿ ನೋಡೋದಾದರೆ ಈಗಾಗಲೇ ಕಾಂಕ್ರೀಟ್ ಕಟ್ಟಡಗಳಿಂದ ಆಲ್ಮೋಸ್ಟ್ ಎಲ್ಲ ಕಡೆ ನೋಡೋದಾದರೆ ಕಾಂಕ್ರೀಟ್ ಕಟ್ಟಡಗಳು ಅತಿ ಹೆಚ್ಚು ಜಾಸ್ತಿ ಆಗಿದೆ ಸರ್. ಇದರಿಂದ ಏನಾದರೂ ಜಾಗತಿಕ ತಾಪದ ಮೇಲೆ ಪರಿಣಾಮ ಬೀಳುತ್ತಾ ಏನು ಅಂತ? ಇದು ಒಂದು ಅಂಶನೂ ಹೌದು. ಇದು ಅತಿಯಾದ ನಗರೀಕರಣದಿಂದ ನಮ್ಮ ಗಿಡ ಮರಗಳು ಕಡಿಮೆ ಆಕ್ಕವು. ಆದರೆ ಸ್ಥಳೀಯವಾಗಿ ಬೆಂಗಳೂರಿನಂಥ ಊರುಗಳಲ್ಲಿ ಇದು ಒಂದು ಸುಮಾರು ಉದ್ದಾಗಲ ಒಂದು 100 ಕಿಲೋಮೀಟ್ರ್ ಉದ್ದಾಗಲ ಇದೆ. ಇಷ್ಟು ಪ್ರದೇಶಗಳಲ್ಲಿ 100ಕ್ಕೆ ಒಂದು 90ರಷ್ಟು ಕಟ್ಟಡಗಳು ಮತ್ತು ರಸ್ತೆಗಳು ಇರ್ತಾವೆ. ಮತ್ತು ಗಿಡ ಮರಗಳು ಬರೀ 5% ಏರಿಯಾದಲ್ಲಿ ಇರ್ಬೋದು ಇಲ್ಲಿ. ಹೀಗಾಗಿ ಇವು ಇದಕ್ಕೇನಾದ್ರೆ ಹೀಟ್ ಐಲ್ಯಾಂಡ್ ಇಫೆಕ್ಟ್ ಅಂತ ಕರಿತೀವಿ ನಾವು. ಇದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರ್ತೈತಿ. ಹಂಗೆ ಹಲವಾರು ಇದು ಒಂದು ಕಾರಣ ಅಂತ ನಾ ಹೇಳ್ಬೋದು. ಸರ್, ಇದ್ರ ಬಗ್ಗೆ ಒಂದು ಪ್ರವಾಹದ ಬಗ್ಗೆ ಹೇಳೋದಾದರೆ ಪರಿಹಾರ ಕ್ರಮಗಳಾದರೆ ಏನು ಮಾಡಬಹುದು? ಇವಾಗ ಪ್ರವಾಹ ತಡಿಲಿಕ್ಕಂತೂ ಆಗೋದಿಲ್ಲ ಸರ್. ಇದನ್ನು ಮುನ್ನೆಚ್ಚರಿಕೆಯಾಗಿ ಏನಾದರೂ ಮಾಡೋದಿದ್ರೆ ಯಾವ ರೀತಿ ಮಾಡ್ಬೋದು ರೂಪುರೇಷೆಗಳು ಅಂತ ಹೇಳೋದಾದರೆ? ಇವು ನದಿಗಳು ಏನು ಹರಿತಾವಲ್ಲ ಹಿಮಾಲಯ ಪರ್ವತದಿಂದ, ಇವು ಡೌನ್ ಸ್ಟ್ರೀಮ್ನಲ್ಲಿ ಅದರ ಕೆಳಗಿರುವ ಹಳ್ಳಿಗಳನ್ನು ಎತ್ತರ ಪ್ರದೇಶದಲ್ಲಿ ಸ್ಥಳಾಂತರಗೊಳಿಸಬೇಕು. ಸೇಫ್ ಸ್ಥಳದಲ್ಲಿ ಇರೋದು ಭಾಳ ಮುಖ್ಯ. ಮುಂದಿನ ದಿನಗಳಲ್ಲಿ ತಗ್ಗು ಪ್ರದೇಶದಲ್ಲಿ ವಾಸಿಸುವ ಜನರು ಕ್ರಮೇಣವಾಗಿ ಅವರ ಒಂದು ವಾಸಸ್ಥಳವನ್ನು ಶಿಫ್ಟ್ ಮಾಡೋದು ಒಳ್ಳೆಯದು ಅಂತ ನಂದು ಒಂದು ಅನಿಸಿಕೆ. ಸೊ ಪ್ರವಾಹ ಇದು ಪ್ರಕೃತಿ ವಿಕೋಪ, ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲವನ್ನು ತಡೆಯಲಿಕ್ಕೆ ಸಮೇತ ಆಗೋದಿಲ್ಲ. ಸೊ ಅದರಿಂದ ಏನು ಆ ತಗ್ಗು ಪ್ರದೇಶಗಳಿರುವಂಥ ಜನರು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಂಡು ತಮ್ಮ ಸ್ಥಳಗಳನ್ನಾಗಿರ್ಬೋದು ಅಥವಾ ತಮ್ಮ ಮನೆಗಳನ್ನಾಗಾದರೂ ಬೇರೆ ಪ್ರದೇಶಕ್ಕೆ ಅವನು ಸ್ಥಳಾಂತರಗೊಳಿಸೋದ್ರಿಂದ ಸೇಫ್ ಆಗಿರ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಅನಿಲ್ ಎನ್, ಕರ್ನಾಟಕ TV, ಬೆಂಗಳೂರು.